ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೊಪ್ಪಿನ ಬಸ್ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಬಸ್ಸಾರು. ಸೊ ಸೊಪ್ಪಿನಲ್ಲಿ ಸೊಪ್ಪು ಸಾರೇ ಮಾಡ್ಕೊಳ್ದಿದ್ರೆ ಈ ಥರ ಬಸ್ಸಾರು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಮೊದಲಿಗೆ ನಾನು 1 ಕಟ್ಟು ದಂಟು ಸೊಪ್ಪು, ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಬೇಳೆ 3 ಟೈಪ್ ತೊಗೊಂಡಿದ್ದೀನಿ. ಬೇಳೆ ನೀವು ಹಾಕ್ಕೋಬೋದು, ಇಲ್ಲ ಮೊಳಕೆ ಕಟ್ಟಿದರೆ ಮೊಳಕೆ ಕಾಳು ಇಂಥವೆಲ್ಲ ಹಾಕ್ಕೋಬೋದು. ಬಸ್ಸಾರಿಗೆ ಏನು ಪಲ್ಯಕ್ಕೆ ಏನು ಬೇಕಾಗೋ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೋಡಿ, ಉಪ್ಪು ನೀರು ಹಾಕ್ಕೊಂಡು ಒಂದು 3-4 ವಿಜಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಸೊ ಕುಕ್ಕರ್ ವಿಸಿಲ್ ಆದಮೇಲೆ ನೋಡಿ, ನಾನು ಬೇಳೆ ಸಪ್ರೇಟು ಸೊಪ್ಪು ಸಪ್ರೇಟನ್ನ ಆರಿಕೊಂಡಿದ್ದೀನಿ. ಸೊ ನೋಡಿ, ಮಿಕ್ಸಿಗೆ ಇವಾಗ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈ ಆರಿಕೊಂಡಿರುವಂಥ ಬೇಳೆ, ಲಾಸ್ಟಲ್ಲಿರುವಂಥ ಬೇಳೆ ಐಟಮ್ಸ್ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ತೀನಿ ನೀಟಾಗಿ, ಒಂಚೂರು ನೀರು ಹಾಕ್ಕೊಂಡು. ಇವಾಗ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಯಲ್ಲೇ ರುಬ್ಕೊಂಡಿರೋಂಥ ಅದು ಹಾಕ್ಕೊಂಡು, ಒಂಚೂರು ನೀರು ಹಾಕ್ಕೊಂಡು, ಸಾಂಬಾರು ಪುಡಿ 1-2 ಸ್ಪೂನಷ್ಟು ಹಾಕ್ಕೊಂಡು, ಇದಕ್ಕೇ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂಚೂರು ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಸೊ ಕುದಿಸ್ಕೊಂಡಿದ್ದಾದಮೇಲೆ ಇದು ರೆಡಿ ಆಗೋಗುತ್ತೆ. ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಗ್ಗರಣೆ ಹಾಕ್ಕೊಬಿಡೋಣ, ಅದರ ಮಧ್ಯೆ ಪಲ್ಯಕ್ಕೆ ಹಾಕ್ಕೊಬಿಡೋಣ ಇವಾಗ. ಸೊ ನೋಡಿ, ಫಸ್ಟ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ನಿಮಗೆ ಚೆನ್ನಾಗಿರುತ್ತೆ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಹಾಕ್ಕೊಂಡು ನೋಡಿ, ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಸೊಪ್ಪಿಗೆ ನಿಮ್ಗೆ ಉಪ್ಪು ಈ ಪಾಯಿಂಟಲ್ಲಿ ನೋಡ್ಕೋಬೋದು, ಕರೆಕ್ಟಾಗಿದ್ದರೆ ಸರಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಹಾಕ್ಕೋಬೋದು. ಸೊ ಖಾರಕ್ಕೆ ನಾನು ಇಲ್ಲೇನು ಹಾಕ್ತಿಲ್ಲ ಸೊಪ್ಪಿಗೆ, ನಿಮಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ನಿಮ್ಗೆ ಖಾರ ಇಷ್ಟ ಆಗೋರಾದರೆ. ಸೊಪ್ಪಿಗೆ ನಾನು ಖಾರ ಏನೂ ಹಾಕ್ತಿಲ್ಲ. ನೋಡಿ, ಸೊಪ್ಪು ರೆಡಿ ಆಗೋಯಿತು ಪಲ್ಯ. ಸೊ ಇವಾಗ ಸಾಂಬಾರ್ಗೆ ಹಾಕ್ಕೊಬಿಡೋಣ ಒಗ್ಗರಣೆ. ಸೇಮ್ ಒಗ್ಗರಣೆಗೆ ಏನೇನು ಹಾಕ್ಕೋಬೇಕು, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಒಗ್ಗರಣೆಗೆ ಹಾಕ್ಕೊಬಿಡೋಣ. ಸೊ ಇದನ್ನು ಆದಮೇಲೆ ನೋಡಿ, ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಕಿದ್ರೆ ಕುದಿಸ್ಬೋದು ನೀವು, ಇಲ್ಲಾಂದರೆ ಹಂಗೆ ಇಳಿಸ್ಕೊಂಡ್ರೂ ನಡೆಯುತ್ತೆ. ಸೊ ಒಗ್ಗರಣೆ ಆಗಿಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗೋಗುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನ, ಏನರಲ್ಲಿ ಬೇಕಿದ್ರೂ ತಿನ್ಬೋದು. ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ ಫುಡ್ ಇದು. ಬಸ್ಸಾರು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.